ಇಲ್ಲೊಬ್ರು ಸಿದ್ದರಾಮಯ್ಯನವ್ರು ಬಂದ್ರು, ನಮ್ಗೆ ಬಸ್ ಚಾರ್ಜ್ ಕೊಡ್ತಿಲ್ಲ, ನಮ್ಗೆ ದುಡ್ಡು ಬರ್ಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಬರ್ತದೆ ಸುಮ್ನಿರಿ ಅಂತ ನಾನು ಎಲ್ಕ ಹೇಳ್ಕೊಂಡು ನಮ್ಮ ಸರ್ಕಾರದಿಂದ ಬಹಳ ಅನುಕೂಲತೆ ಬರ್ತಾ ಇದೆ. ಇಲ್ಲೊಬ್ರು ಸಿದ್ದರಾಮಯ್ಯವ್ರು ಬಂದ್ರು ನೋಡಿ, ಅವ್ರಿಗೆ ಒಂದೊಂದಪ್ಪೆಲ್ಲ ಅವರು ಬ್ರದರ್ ಅಂತಾರ. ಇಲ್ಲಪ್ಪ ನಾವು ಅವ್ರ ಹೌದು ನಮ್ಮ ಅಭಿಮಾನಿ, ಅವ್ರ ಅಭಿಮಾನಿ ಅಂತ ನಾನು ಸುಮಾರು ಇದರಲ್ಲೆಲ್ಲ ಮಾಡಿದ್ದೀನಿ ಸರ್. ಜನ ಅರ್ಜಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾರೆ. ಅದೇ ರೀತಿ ನಿಮ್ಮ ಹತ್ರ ಯಾವ್ದಾರು ಅರ್ಜಿ ಟ್ರಾನ್ಸ್ಫರ್ ಲೆಟರ್ ತಗೋ ಬರ್ತಾರ ಜನ? ನಮ್ನು ಕೇಳ್ತಾರೆ, ಏನಪ್ಪ ನಿಮ್ಮ ಅಣ್ಣವ್ರ ಕೈಲಿ ಮಾಡಿಸಿ, ಏನಾರ ಇದು ಮಾಡಿಸಿ ಅಂತ ಹೇಳ್ತಾರೆ. ಆಯ್ತು, ಹೊಸೊಸಿಯಾಗಿ ಮಾಡಿಸ್ತೀವಿ, ಒಂದೇ ದಪ್ಪ ಮಾಡ್ಸೋಕ್ಕಾಗೋದಿಲ್ಲ. ಚುನಾವಣೆ ನಿಲ್ಬೇಕು ಅಂತ ಅನ್ಸಿಲ್ವಾ ಜನ ಹಿಂಗೆಲ್ಲ ಮಾತಾಡ್ಸೋದ್ ನೋಡಿ? ಈಗ ನಾವು 224 ಕ್ಷೇತ್ರಕ್ಕೆ ಎಲ್ಲೇ ಹೋಗಿ ಇಲ್ಲೊಬ್ಬ ಸಿದ್ದರಾಮಯ್ಯ ಅವ್ರು ಬಂದವ್ರೆ ಅಂದ್ಬಿಟ್ಟು ನಾವು ಜನ ಬಹಳ ಪ್ರೀತಿಯಿಂದ ಮಾತಾಡ್ತೀನಿ, ಎಲ್ಲರೂ ಸಂತೋಷದಿಂದ ಮಾತಾಡ್ತೀನಿ ಸರ್. ಎಂಪಿಗೆ ನಿಂತ್ಕೋಬೇಕು ಅಂತ ಮಾಡ್ತಾ ಇದೀನಿ ಸರ್. ಈಗ ಏನಪ್ಪ ಚೆನ್ನಾಗಿದ್ದೇನೋ ಅಂತ ಕರೀತಾರೆ. ಇಲ್ಲ ಅಂದ್ರು ಮತ್ತೆ ಏನೋ ನನ್ನಂಗೆ ಇದ್ದಲ್ಲ ಏನೋ ಅಂದ್ರು, ನನ್ನಂಗೆ ಇದ್ದಲ್ಲ ಅಂದ್ರು. ಅದಕ್ಕೆ ಡ್ಯಾನ್ಸ್ ಮಾಡ್ಬಿಟ್ಟು ಒಂದು ವೈರಲ್ ಆಗೋದಕ್ಕೆ ಒಂದು ಇದಾಗೋಗಿತ್ತು ಅಂದ್ರೆ ಅದಕ್ಕೇನಾದ್ರೆ ಒಳ್ಳೆ ಪ್ರಾಪರ್ ಆದ ಹೋಗೋ ಚೆನ್ನಾಗಿದೆ ಹೋಗೋ ಅಂದ್ರು. ಅದರಿಂದ ಅದೇ ಸಂತೋಷದಿಂದ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಎಲ್ಲ ಡ್ರೆಸ್ ಕನ್ನಡಕ್ಕೆಲ್ಲ ಆಗ್ತಿರಲ್ಲ. ಆಗಿನಿಂದ ಅವರು ಉಪಮುಖ್ಯಮಂತ್ರಿ ಆಗಿದ್ರು ದಳದಲ್ಲಿ. ಅವತ್ತಿನಿಂದ ನಮ್ಮ ಊರಲ್ಲಿ ಪಕ್ಕದಲ್ಲಿ ಬಂದ್ರೆ ಇಲ್ಲೊಬ್ಬ ಸಿದ್ದರಾಮಯ್ಯ ಬರ್ತಾನೆ ತಾಡಪ್ಪ ಅಂತಿದ್ರು ಊರಲ್ಲಿ. ಮೈಸೂರಿಗೆ ಟಿಕೆಟ್ ಬೇಕು ನಿಮ್ಗೆ? ಮೈಸೂರಿಗೆ ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್, ಓಡಾಡ್ತಾ ಇದ್ದೀನಿ. ಎಂಪಿಗ ಓಡಾಡ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಇಪ್ಪಟ್ಟು ಸೋತ್ ಬಿಡ್ತಾರೆ ಸರ್. ನಾನೇ ಅಂತಲ್ಲ, ನಾನವ್ರು ಸೋಲಿಸ್ತೀನಿ. ನಮ್ಮ ಪಕ್ಷದಿಂದ ಯಾರು ನಿಂತ್ಕೊಳ್ಳಿ ಒಳ್ಳೆ ಇದಾಗಿರೋರು. ಇಲ್ಲ ಜೂನಿಯರ್ ಸಿದ್ದರಾಮಯ್ಯ ಅಂತೀನಿ. ನಾನು ಸಿದ್ದರಾಮಯ್ಯ ಅನ್ನೋಲ್ಲ, ಜೂನಿಯರ್ ಸಿದ್ದರಾಮಯ್ಯ ಅವರ ಬಂದು ನೆಗಿತಾರೆ. ಸುಮಾರು ಜನ ಫೋಟೋ ಹೊಡಿಸ್ಕೊತಾರೆ. ಬಸ್ಸಲ್ಲಿ ಹೋದಾಗ ಅಲ್ಲೆಲ್ಲ ಕೆಲವರು ಮಹಿಳೆಯರೆಲ್ಲ ನಿಮ್ಮ ಹತ್ರ ಸೆಲ್ಫಿ ತಗೋತಾರಂತಲ್ಲ? ಬಸ್ಸಲ್ಲಿ ಒಂದಪ್ಪ ಬಸ್ಸಲ್ಲಿ ಬಂದು ಬೆಂಗಳೂರಿಗೆ ಹೋಗಿ ಬಂದಾಗ ಏನಾದ್ರು ಮಹಿಳೆಯರೆಲ್ಲ ಕಂಡ್ಬಿಟ್ಟು ಏನಪ್ಪ ಸಿದ್ದರಾಮಯ್ಯ ಅವ್ರಂಗೆ ಅವರಲ್ಲ, ಅವ್ರಿಗೆ ಒಂದು ಸೀಟ್ ಕೊಡ್ಸ್ರೋ ಅಂದ್ಬಿಟ್ಟು ಎಷ್ಟೋ ಜನ ಕೊಟ್ಟವ್ರ ಸರ್. ಸೀಟೇ ಕೊಟ್ಟವ್ರೆ ನಮ್ಗೆ. ನಮ್ಮ ಸಿದ್ದರಾಮಯ್ಯನಾಗೆ ಸೈನ್ ಗೀನ್ ಮಾಡ್ಬಿಟ್ಟೇಕಪ್ಪ ಅಂತಾರೆ. ನನಗೆ ಓದಕ್ಕೆ ಬರುದಿಲ್ಲ, ನಾವು ಓದಿರೋದೇ 3-4 ಕಳಸ ಅಂತೀನಿ. ನಮ್ಗೆ ಓದಕ್ಕೆ ಬರುದಿಲ್ಲ. ಅವ್ರ ಅಭಿಮಾನಿಗೆ ನಾವು ಅವ್ರು ಕಂಡ್ರೆ ಬಹಳ ಮರ್ಯಾದೆಯಾಗಿ. ಜೂನಿಯರ್ ಸಿದ್ದರಾಮಯ್ಯ ಅಂತೇಳಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಬನ್ನೂರಿನ ಮಾಕ್ನಳ್ಳಿಯ ಚೆನ್ನ ಮಾಯಿಗೌಡ ಅವರು ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಯಾವಾಗ ಮುಖ್ಯಮಂತ್ರಿ ಆಗೋದಂತ? ನಮ್ಮ ಅಣ್ಣವ್ರು ಆಗಿದಾರಲ್ಲ, ಆಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲೋದ್ರು ನಮ್ಮ ಇಲ್ಲೊಬ್ರು ಸಿದ್ದರಾಮಯ್ಯನವ್ರು ಬಂದರು ಅಂದ್ಬಿಟ್ಟು ಯಾರೇ ಹೆಂಗಸರು ಬಚ್ಚ ಗಂಡಸು ಯಾರೇ ಸಿಕ್ಕರು, ಎಲ್ಲಿಯಪ್ಪ ನಮ್ಗೆ ಬಸ್ ಚಾರ್ಜ್ ಕೊಡ್ತಿಲ್ಲ, ನಮಗೆ ದುಡ್ಡು ಬರಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಬರ್ತದೆ ಸುಮ್ನಿರಿ ಅಂತ ನಾನು ಎಲ್ಕ ಹೇಳ್ಕೊಂಡು ನಮ್ಮ ಸರ್ಕಾರದಿಂದ ಭಾಳ ಅನುಕೂಲತೆ ಬರ್ತಾ ಇದೆ. ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಜನಗಳು ಇದು ಮಾಡಿದ್ರೆ ಅದಕ್ಕೆ ಮರಿಗೌಡ್ರದ್ದು ಇದು ಫಂಕ್ಷನ್ ಇತ್ತಲ್ಲ, ನಾವು ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಒಬ್ಬ ಇಲ್ಲಿ ಬಂದು ಕಾರ್ಯಕ್ರಮಕ್ಕಾಗಿ ನಾನು ಒಳ್ಳೆ ಜನ ಪ್ರೀತಿಸಿ ಎಲ್ಲ ಏನು ಮಾಡ್ತಾರೆ, ನಾವು ಯಾರೇ ಸಿದ್ದರಾಮಯ್ಯ ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಎಲ್ಲ ನನ್ನ ಭಾಳ ಹಿತವಾಗಿ ಮಾತಾಡ್ತಾರೆ ಸರ್. ಖುಷಿ ಆಗುತ್ತಾ ಬೇಜಾರಾಗುತ್ತಾ? ಇಲ್ಲ ಸರ್, ನಮಗೆ ಖುಷಿಯಾಗಿರೋದೇ ಒಳ್ಳೆ ಸಂತೋಷ ಸುದ್ದಿ. ಈಗ ನೋಡಿ, ನಾವು ಅಲ್ಲಿ ಬನ್ನೂರಿಂದ ಇಲ್ಲಿ ಗಂಟ ಬುಲೆಟ್ ಗಾಡಿ ತಕೊಂಡು ಈ ಕಾರ್ಯಕ್ರಮ ನೋಡೋಕೆ ಸಂತೋಷಕ್ಕೆ ಬಂದಿರೋದು. ಬುಲೆಟ್ ಸಿದ್ದರಾಮಯ್ಯ? ಬುಲೆಟ್ ಸಿದ್ದರಾಮಯ್ಯ. ಬುಲೆಟಿಗೆ ನಾವು ಎಲ್ಲೆಲ್ಲೂ ಓಡಾಡ್ತೇನೆ ಸರ್. ಬೆಳಗಾಮ್ಗೆ ಹೋಗಿದ್ಮೋ, ದಾವಣಗೆರೆ, ನಾವು ಎಲ್ಲಿ ಹೋಯ್ತಾರೆ ಅಲ್ಲಿ ಹೋಯ್ತಾ ಬತ್ತಾ ಜನ ಸಂತೋಷ ಪಡ್ತಾರೆ. ಇಲ್ಲೊಬ್ರು ಸಿದ್ದರಾಮಯ್ಯ ಅವ್ರು ಬಂದರು ನೋಡಿ, ಅವ್ರಂಗೆ ಒಂದೊಂದಪ್ಪೆಲ್ಲ ಅವರು ಬ್ರದರ್ ಅಂತಾರೆ. ಇಲ್ಲಪ್ಪ ನಾವು ಅವ್ರ ಹೌದು ನಮ್ಮ ಅಭಿಮಾನಿ, ಅವ್ರ ಅಭಿಮಾನಿ ಅಂತ ನಾನು ಸುಮಾರು ಇದರಲ್ಲೆಲ್ಲ ಮಾಡಿದ್ದೀನಿ ಸರ್. ಸಾಕಷ್ಟು ಜನ ಅರ್ಜಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾರೆ. ಅದೇ ರೀತಿ ನಿಮ್ಮ ಹತ್ರ ಯಾವ್ದಾರು ಅರ್ಜಿ ಟ್ರಾನ್ಸ್ಫರ್ ಲೆಟರ್ ತಗೋ ಬರ್ತಾರ ಜನ? ನಮ್ನು ಕೇಳ್ತಾರೆ, ಏನಪ್ಪ ನಿಮ್ಮ ಅಣ್ಣವ್ರ ಕೈಲಿ ಮಾಡಿಸಿ, ಏನಾರ ಇದು ಮಾಡಿಸಿ ಅಂತ ಹೇಳ್ತಾರೆ. ಆಯಿತು, ಹೊಸೊಸಿಯಾಗಿ ಮಾಡಿಸ್ತೀವಿ, ಒಂದೇ ದಪ್ಪ ಮಾಡ್ಸೋಕ್ಕಾಗೋದಿಲ್ಲ. ಈಗ ಹೊಸೊಸಿಯಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರ ಬಂದಮೇಲೆ ನೋಡಿ ಎಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನಾನು ಭಾಳ ಎಲ್ಲ ಜನಗಳಿಗೆಲ್ಲ ಹೇಳಿ ಅವರೆಲ್ಲ ಸಂತೋಷ ಪಡಿಸ್ತಾ ಇದ್ದೀನಿ ಸರ್. ಚುನಾವಣೆ ನಿಲ್ಬೇಕು ಅಂತ ಅನ್ಸಿಲ್ವಾ ಜನ ಹಿಂಗೆಲ್ಲ ಮಾತಾಡ್ಸೋದು ನೋಡಿ? ಅನಿಸುತ್ತೆ. ನಾವು ಈಗ ಎಂಪಿಗೆ ನಿಲ್ಲಬೇಕು ನಾವು. ಇಲ್ಲಾಂದ್ರೆ ನಮ್ಮ ಅಣ್ಣವ್ರ ಮಗನ್ನ ಸಿದ್ದರಾಮಯ್ಯನವ್ರ ಸಾಹೇಬ್ರ ಅವ್ರನ್ನೇ ನಿಲ್ಲಿಸ್ಬೇಕು. ಈಗ ನಾವು 224 ಕ್ಷೇತ್ರಕ್ಕೆ ಎಲ್ಲೇ ಹೋಗಲಿ ಇಲ್ಲೊಬ್ಬ ಸಿದ್ದರಾಮಯ್ಯ ಅವ್ರು ಬಂದವ್ರೆ ಅಂದ್ಬಿಟ್ಟು ನಾವು ಜನ ಭಾಳ ಪ್ರೀತಿಯಿಂದ ಮಾತಾಡ್ತೀನಿ, ಎಲ್ಲರೂ ಸಂತೋಷದಿಂದ ಮಾತಾಡ್ತೀನಿ ಸರ್. ಎಂಪಿಗೆ ನಿಂತ್ಕೋಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ಈಗ ಇಲ್ಲ ನಮ್ಮ ಸರ್ಕಾರದಿಂದ ಈಗ ನಮ್ಮ ಕಾಂಗ್ರೆಸ್ಸೇ ಬರಬೇಕು, ಇಪ್ಪಟ್ಟು ಕಾಂಗ್ರೆಸ್ಸೇ ಬರ್ತದೆ, ಇಪ್ಪಟ್ಟು ಎಂಪಿಗೆ ಹಾಕಬೇಕು ಅಂತ ನಾನು ಒಬ್ಬ ಅಭ್ಯರ್ಥಿಯಾಗಿ ಓಡಾಡ್ತಾ ಇದ್ದೀನಿ ಸರ್. ನಾನು ಯಾಗ ಕಾರ್ ತಗೊಂಡು ನಮ್ಮతో ಸಫಾರಿ ಕಾರ್ ಇದೆ, ಎಲ್ಲೆಲ್ಲೂ ಓಡಾಡ್ತೇನೆ. ಇಲ್ಲ ನಮ್ಮ ಪಕ್ಷದಿಂದ ನಾನು ದುಡಿತೀನಿ. ನಿಂತ್ಕೋಬೇಕು ಅಂತಲ್ಲ, ಇಪ್ಪಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಬರಬೇಕು ಎಂಪಿಗೆ. ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವ್ರೆ ನಿಂತವ್ರೆ ಅಂತ ಓಟ್ ಹಾಕ್ಬಿಡ್ತಾರಾ? ಹೌದು, ನಾನು ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವ್ರು ನಿಂತವ್ರೆ. ಅವರ ಒಳ್ಳೆ ಕೆಲಸ ಕಾರ್ಯ ಊರುಗಳಲ್ಲಿ ಭಾಳ ಸಂತೋಷವಾಗಿ ಇವರು ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲ ನಗ್ನಗ್ತಾ ಮಾತಾಡ್ತಾರೆ, ಸಂತೋಷ ಕೊಡ್ತಾರೆ ಅಂತ ಎಲ್ಲ ಈ ಸಿದ್ದರಾಮಯ್ಯ ಅವ್ರು ಬರು ಅಂತ ಎಲ್ಲ ಮಾತಾಡ್ತಾರೆ ಸರ್. ಈಗ ನಮಗೆ ಭಾಳ ಸಂತೋಷ ಆಯ್ತದೆ. ಈಗ ನಮ್ಮ ಸರ್ಕಾರ ಬಂದು ಇನ್ನೂ ಅನುಕೂಲತೆ ಬೇಕಾದಷ್ಟು ಒಂದೇ ದಪ್ಪ ಮಾಡೋಕ್ಕಾಗೋದಿಲ್ಲ. ಮುಚ್ಕೋತಾರೆ ಅಣ್ಣವರು ಸಿಕ್ಕಿ ಯಾಕೋ ಅಲ್ಲೆಲ್ಲ ಬಿದ್ದೋಗೋ ಅಲ್ಲಿ ಕಟ್ಸ್ಕೊಕಿಲ್ವ ಅಂತ ಅಣ್ಣವ್ರು ಸಿದ್ದರಾಮಯ್ಯ ಸಾಹೇಬರು ಅಂದವ್ರಲ್ಲ.
ನಾವು ಅವ್ರ ಅವರು ಕ್ಯಾನ್ವಾಸ್ಗೆಲ್ಲ ಓಡಾಡಿದ್ದೀನಿ ಸರ್. ಓ ಏನಪ್ಪ ಚೆನ್ನಾಗಿದೆಯೇನೋ ಅಂತ ಕರೀತಾರೆ. ಹಾಂ ಇಲ್ಲ ಅಂದರು ಮೊದಲೇ ಏನೋ ನನ್ನಂಗೆ ಇದ್ದಲ್ಲ ಏನೋ ಅಂದರು. ನನ್ನಂಗೆ ಇದ್ದಲ್ಲ ಅಂದರು. ಅದಕ್ಕೆ ಡ್ಯಾನ್ಸ್ ಮಾಡಿಬಿಟ್ಟು ಒಂದು ವೈರಲ್ ಆಗೋದಕ್ಕೆ ಒಂದು ಇದಾಗೋಗಿತ್ತು ಅಂದರೆ ಅದಕ್ಕೇನಾದೆ ಒಳ್ಳೆ ಪ್ರಾಪುಲ್ ಆದ ಹೋಗೋ ಚೆನ್ನಾಗಿದೆ ಹೋಗೋ ಅಂದರು. ಅದರಿಂದ ಅದೇ ಸಂತೋಷದಿಂದ ನಾನು ಸೇವೆ ಮಾಡ್ಕೊ ಬರ್ತಾಯಿದ್ದೀನಿ ಸರ್. ಡ್ಯಾನ್ಸ್ ಮಾಡ್ತೀನಿ ಸರ್. ನಮಗೆ ಎಲ್ಲಾರ ಹೋದ್ರೂ ಒಂದು ಸಂತೋಷ, ನಾವು ಒಂದು ಸಂತೋಷಕ್ಕೆ ಡ್ಯಾನ್ಸ್ ಮಾಡೋದು. ಎಲ್ಲ ಡ್ರೆಸ್ಸು ಕನ್ನಡಕ್ಕೆಲ್ಲ ಹಾಕ್ತಿರಲ್ಲ ಯಾಕೆ? ಆಗಿನಿಂದ ಅವರು ಉಪಮುಖ್ಯಮಂತ್ರಿ ಆಗಿದ್ರು ದಳದಲ್ಲಿ. ಅವತ್ತಿನಿಂದ ನಮ್ಮ ಊರಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲೊಬ್ಬ ಸಿದ್ದರಾಮಯ್ಯ ಬರ್ತಾನೆ ತಾಡಪ್ಪ ಅಂತಿದ್ರು ಊರಲ್ಲಿ, ಕಾಸು ಕರಿಮಣಿ ಕೊಡೋಕೆ ಮಾಡೋಕೆ. ಅದೇ ಸಂತೋಷದಿಂದ ಆಗಿನಿಂದ ಅದೇ ಥರದಲ್ಲಿ ಬರ್ತಾಯಿದ್ದೀನಿ ಸರ್ ನಾನು. ಆ ಸಂತೋಷವೇ ನನಗೆ ಸಂತೋಷ. ಅಣ್ಣವರು ಅವ್ರ ಅಭಿಮಾನಿಯೇ ನಾನು. ಅವ್ರ ಸೇವೆ ಅವ್ರ ಥರ ಒಳ್ಳೇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಮಾಡಿದ್ದೀನಿ ಸರ್, ಮಾಡ್ತಾಯಿರ್ತೀನಿ, ಬಂದು ಮಾಡ್ತಾಯಿರ್ತೀನಿ. ಅಂತ ಹೇಳ್ತಾ ಇದೆ, ಅಂತಾರೆ. ಏನೋ ಚೆನ್ನಾಗಿದೆಯೇನೋ ಅಂತ ನಿಗಿತಾರೆ. ಯಾಕೆ ಅವ್ರಿಗೊಂದು ನೋಡಿದ್ನಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾರೆ. ನಾವೇನು ಕೆಟ್ಟದ್ದಾಗೇನಿಲ್ಲ, ಅವರ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಮೈಸೂರಿಗೆ ಟಿಕೆಟ್ ಬೇಕು ನಿಮಗೆ? ಮೈಸೂರಿಗೆ ಬೇಕು ಅಂತ ಕೇಳ್ತಾಯಿದ್ದೀನಿ ಸರ್. ಓಡಾಡ್ತಾ ಇದ್ದೀನಿ. MP ಓಡಾಡ್ತಾ ಇದ್ದೀನಿ. ಈಗ ಅದು ದುಡ್ಡೇ ಸರ್, ನಮಗೇನು ದುಡ್ಡು ಕೊಡೋರು ಮಸ್ತಾಗಿದ್ದಾರೆ. ಫಾರಿಂಗಲ್ಲೆಲ್ಲ ಅವರೇ. ಇದು ನಮ್ಮ ಸರ್ಕಾರ, ನಮ್ಮ ಅಣ್ಣೆ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ, DK ಶಿವಕುಮಾರ್ ಅಣ್ಣವ್ರೆ. ನಾವು ಕಾಂಗ್ರೆಸ್ಗೆ ಪಾದಯಾತ್ರೆ, ಜೋಡಯಾತ್ರೆ, ಮೇಕೆದಾಟು, ಹೊಸಿಯೆಲ್ಲ ಎಲ್ಲಿ ಫಂಕ್ಷನ್ ಆಯ್ತದೆ, ಬೆಳಗಾಮಲ್ಲಿ, ಬಳ್ಳಾರಿಯಲ್ಲಿ, ಎಲ್ಲಾಲಿ ಕಾರೋ ರೈಲು ಬಸ್ಸು ತಗೊಂಡು ಹತ್ತಾ ಇರೋದೆ ದಿನ. ನಮ್ದು ಇದೇ ಜೀವನ. ಸೋಲ್ಸ್ಬಿಡ್ತೀವಿ ಸಾಯ್ಪಟ್ಟು ಸೋಲ್ಸ್ಬಿಡ್ತೀವಿ. ಯಾಕೆಂದರೆ ಅವರು 2 ಸತಿಯಿಂದ ಏನೂ ಮಾಡಿಲ್ಲ. ಮೊದಲು ಮಾತಾಡಿದ್ದೀನಿ, ಪ್ರತಾಪ್ ಸಿಂಹ ಇಪ್ಪಟ್ಟು ಸೋತ್ಬಿಡ್ತಾರೆ ಸರ್. ನಾನೇ ಅಂತಲ್ಲ, ನಾನವ್ರು ಸೋಲಿಸ್ತೀನಿ. ನಮ್ಮ ಪಕ್ಷದಿಂದ ಯಾರು ನಿಂತ್ಕೊಳ್ಳಿ, ಒಳ್ಳೆ ಇದಾಗಿರೋರು. ನಮ್ಮ ಯತೇಂದ್ರ ಸಿದ್ದರಾಮಯ್ಯ ಅವ್ರು ನಿಂತ್ಕೊಂಡ್ರು ಮಾಡಿಸ್ತೀವಿ. ಇನ್ನೂ ಯಾರು ಇರ್ತಾರಲ್ಲ, ನಾವು ನಾನು ಚಾಲನೆ ಕೊಡ್ತಾ ಇರೋದು. ನಾನು ನಿಂತ್ಕೊತೀನಿ, ನನಗೂ ಕೊಡಿ ಅಂತ ಎಲ್ಲ ಕಾರ್ಯಕರ್ತ ಎಲ್ಲ ಆ ಕಡೆ ಎಲ್ಲ ಹೋಗಿ ಕೊಡಗು ಗಂಟು ಹೋಗಿದ್ದು ಬಂದಿದ್ದೀನಿ ನಾನು. ಇಲ್ಲ ಜೂನಿಯರ್ ಸಿದ್ದರಾಮಯ್ಯ ಅಂತೀನಿ. ನಾನು ಸಿದ್ದರಾಮಯ್ಯ ಅನ್ನೋದಿಲ್ಲ, ಜೂನಿಯರ್ ಸಿದ್ದರಾಮಯ್ಯ. ಅವರ ಬಂದು ನೆಗಿತಾರೆ. ಸುಮಾರು ಜನ ಫೋಟೋ ಹೊಡಿಸ್ಕೊತಾರೆ. ಸುಮಾರು ಜನ ಹೋಗಿ ಸೆಲ್ಫಿ ಫೋಟೋ ಎಲ್ಲ ತಗೋತಾರೆ ಸರ್. ಸಕಟ್ ಸರವ ಸಂದರ್ಭಗಳಲ್ಲಿ ಬಸ್ಸಲ್ಲಿ ಹೋಗ್ಬೇಕಾಯ್ತದೆ. ಬಸ್ಸಲ್ಲಿ ಹೋದಾಗ ಅಲ್ಲೆಲ್ಲ ಕೆಲವರು ಮಹಿಳೆಯರೆಲ್ಲ ನಿಮ್ಮ ಹತ್ರ ಸೆಲ್ಫಿ ತಗೋತಾರಂತಲ್ಲ? ಬಸ್ಸಲ್ಲಿ ಬಸ್ಸಲ್ಲಿ ಬಂದು ಬೆಂಗಳೂರಿಗೆ ಹೋಗಿ ಬಂದಾಗ ಏನಾದ್ರು ಮಹಿಳೆಯರೆಲ್ಲ ಕನಿಸ್ಬಿಟ್ಟು ಏನಪ್ಪ ಸಿದ್ದರಾಮಯ್ಯ ಅವ್ರು ಹೆಂಗೆ ಅವರಲ್ಲ, ಅವ್ರಿಗೊಂದು ಸೀಟ್ ಕೊಡಿಸ್ರೋ ಅಂದ್ಬಿಟ್ಟು ಎಷ್ಟೋ ಜನ ಕೊಟ್ಟವ್ರೆ ಸೀಟೇ ಕೊಟ್ಟವ್ರೆ ನಮ್ಗೆ. ರಸ್ ಆದ್ರೂ ನಾನೇ ಅಲ್ಲಿ ಭೇದ ಭಾವ ಇಟ್ಕೋದಿಲ್ಲ, ಹೋಯ್ತಾ ಬರ್ತಾ ಇರ್ತೀನಿ ಸೇವೆ ಮಾಡ್ಬೇಕಲ್ಲ, ದುಡಿತೀನಿ. ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ ನಾನು. ಮೇಕೆದಾಟಲ್ಲಿ ಮಾಡಿದ್ದೀನಿ ಎಲ್ಲ. ಸುಮಾರು ಜನ ಸಿದ್ದರಾಮಯ್ಯವ್ರ ಥರನೇ ಡ್ರೆಸ್ ಮೇಕಿಂಗ್ ಮಾಡ್ತಿರಲ್ವಾ? ಇವೆಲ್ಲ ಬಟ್ಟೆಗಳು ಎಲ್ಲಿ ತಗೋತೀರಿ ಅಂತ? ಏನು ಅಲ್ಲಿ ನಮ್ಮ ಅಂಗಡಿದು ಇರ್ತವೆ, ತಗೋತೀನಿ. ಆಗಿನಿಂದ ಅದೇ ಥರ ಬಟ್ಟೆ ತಗೋತೀನಿ. ಏನೋ ದುಡಿತೀನಿ. ಆಮೇಲೆ ನಾನು ಕುಂತ್ಕೋದಿಲ್ಲ. ಬೆಳಗ್ಗೆ ಎದ್ದು ಅಂದರೆ ನಮ್ಮ ಜಮೀನಿಗೆ ಹೋಗ್ತೀನಿ, ದುಡಿತೀನಿ. ಜಮೀನು ಅದ 5 ಎಕರೆ. ಅಲ್ಲಿ ಬೆಳಗ್ಗೆ ಎದ್ದು ನೋಡಿ ದನ ಕರ ನಾಟಿ ಹಸನೇ ಸಾಕ್ತೀನಿ. ಎಲ್ಲ ಹೇಳೋದು ನಾನು ನಾಟಿ ಹಸೆ ಸಾಕಿ ನಾಟಿ ಸಾವಯವ ಇದು ಮಾಡಿ ಅಂತ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡೋಗಿ ಸಾಹೇಬ್ರಿಗೆ ಇದು ಮಾಡ್ತಾಯಿದ್ದೀನಿ ಸರ್. ಎಲ್ಲಿ ಯಾರು ಒಂದು 10 ಜನ ಫೋಟೋ ಈಗ ಬಂದರು ನೋಡಿ, ಅಲ್ಲೇ ಒಬ್ಬರು 4 ಜನ ಇಲ್ಲೋ ಸಿದ್ದರಾಮಯ್ಯ ಬಂದಕ್ಕೆ ಅಂತಾರೆ, ಸೆಲ್ಫಿ ಹೊಡ್ಕೊತಾರೆ. ಹಂಗೆ ಏನೋ ಒಂದು ಸಂತೋಷದಿಂದ ನಾನು ಒಂದು ಕಾಲ ಕಳ್ಕೊಂಡು ಸೇವೆ ಮಾಡ್ಕೊ ಹೋಗ್ತಾಯಿದ್ದೀನಿ. ಇಲ್ಲ ಅದೇ ಅವ್ರ ಸೇವೆ ಆಗಿನಿಂದ ಈಗಲಲ್ಲ, ಅವರು ಉಪಮುಖ್ಯಮಂತ್ರಿ ಆಗಿದ್ರಲ್ಲ ದಳದಿಂದ ಆಗಿನಿಂದ ಹಂಗೆ ಇರೋದು ಸರ್. ಆಗಿನಿಂದ ಹಂಗೆ ಇದ್ದು ನಾನು ಎಲ್ಲಿ ಹೋಗ್ಬೇಕು ಮಾಡ್ತೀನಿ. ಸುಮಾರು ಜನ ನೋಡ್ತಾರೆ. ಎಲ್ಲ ಮಿನಿಸ್ಟ್ರುಗಳೆಲ್ಲ ಏನಪ್ಪ ನಮ್ಮ ಸಿದ್ದರಾಮಯ್ಯನಂಗೆ ಸೈನ್ ಗಿನ್ ಮಾಡಿಬಿಟ್ಟೇಕಪ್ಪ ಅಂತಾರೆ. ನನಗೆ ಓದೋಕ್ಕೆ ಬರೋದಿಲ್ಲ. ನಾನು ಓದಿರೋದೇ 3-4 ಕ್ಲಾಸು ಅಂತೀನಿ. ನಮ್ಗೆ ಓದೋಕ್ಕೆ ಬರೋದಿಲ್ಲ. ಅವ್ರ ಅಭಿಮಾನಿಗೆ ನಾವು ಅವ್ರು ಕಂಡ್ರೆ ಭಾಳ ಮರ್ಯಾದೆಯಾಗಿ. ವಿಧಾನಸೌಧಕ್ಕೆ ಹೋದಾಗ ಏನಾದರೂ CM ಅಂತ ಬಿಟ್ಬಿಡ್ತಾರೆ ಹೆಂಗೆ? ಸುಮಾರು ಜನ ಬಿಟ್ಬಿಡ್ತಾರೆ ಇಲ್ಲೇನೋ. ಆಮೇಲೆ ನಾವನ್ನೋದಿಲ್ಲ, ಬೇರೆ ಒಬ್ರು ಯಾರು ಅವ್ರಿಗೆ ನಮ್ಮ ದೊಡ್ಡ ಸಾಹೇಬ್ರಿಗೆ ಬೇಜಾರದೇನೋ ಗೊತ್ತಿಲ್ಲ. ನಮ್ಗೆ ಅವ್ರ ಕಂಡ್ರೆ ಭಯ ಭೀತಿ ಅದ ಎಲ್ಲ. ಏನೇ ಅವ್ರು ತಮ್ಮದಿರಂಗೆ ಅವನ್ನ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಸಾರ್ ಅಂದ್ಬಿಟ್ಟು ನಾವು ಆಮೇಲೆ ಬಿಡೋದಿಲ್ಲ ಅಂದ್ರೆ ನಾವು ಹೋಗೋದು ಗಂಡ ಗುಂಡಿ ಮಾಡಿ ಕೇಳ್ಕೊ ಹೋಯ್ತೀನಿ, ಬಿಡ್ತಾರೆ ಸರ್. ಹೌದು ಸರ್. ಈಗ ಹೊಸ ಸಣ್ಣಾಗ ಮೊದಲೆಲ್ಲ ಹಂಗೆ ಹೊಸ ಕಾಣ್ತಾ ಇದ್ದಿ ಸಾಹೇಬ್ರೆಲ್ಲ. ಅದರಿಂದ ಒಂದು ಈ ಕಾಲ ಬಿಟ್ಬಿಡ್ತಾರೆ ಸರ್. ವಿಧಾನಸೌಧ ಹೋಲಿ ನೀ ಎಲ್ಲೇ ಹೋದ್ರೂ ಒಂಥರ. ಈಗ ಕೂಟ್ರೆ ಬರ್ತಾರೆ, ಆ ಪೊಲೀಸ್ ಪಾಪ ಏನಾರು ಟೋಪಿ ಹಾಕಿದ್ರೆ ಹಿಡ್ಕೊಬಿಟ್ರು. ಸಾರ್ ಯಾಕೆ ಸಾರ್ ಹಿಡ್ಕೊತೀರಿ ಅಂದ್ರು ಬಿಟ್ಬಿಡ್ತಾರೆ. ನೀವು ಟೋಪಿ ಹಾಕೋಗಿ ಎಲಿಮೆಂಟು ಬಿಡ್ತಾರೆ. ಅದೇ ಅಣ್ಣವ್ರು ಅವ್ರದ್ದು ಹೆಸರು ಭಾಳ ದೊಡ್ಡದು ಅವ್ರದ್ದು ದೊಡ್ಡ ಹೆಸರು. ಈಗ ನೋಡಿ ಅವ್ರು ಎಲ್ಲೇ ಹೋಲಿ ಅವ್ರಿಗೆ ಎಲ್ಲೆಲ್ಲಿ ನಮ್ಮ 224 ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಸ್ನಾನ ಮಾನ ಎಲ್ಲ ಸಿಕ್ಕುತ್ತೆ ನೋಡಿದ್ರೆಲ್ಲ ವೀಕ್ಷಕರೇ, ಇದಿಷ್ಟು ಜೂನಿಯರ್ ಸಿದ್ದರಾಮಯ್ಯ ಅವರ ಮಾತು. ಯಾಕಂದರೆ ಒಂದು ಸಂದರ್ಭದಲ್ಲಿ ಒಂದು ಡ್ಯಾನ್ಸನ್ನು ಮಾಡಿ ಸಿದ್ದರಾಮಯ್ಯನವರೇ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ವೈರಲ್ ಆಗಿತ್ತು. ಸೊ ಇವರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರ ಮೂಲದವರು. ಸಿದ್ದರಾಮಯ್ಯನವರ ಪಕ್ಕ ಅನುಯಾಯಿ ಆಗಿದ್ದಾರೆ. ಸೇಮ್ ಸಿದ್ದರಾಮಯ್ಯ ಅವ್ರ ಇದ್ದರೆ
ಬಟ್ಟೆಗಳನ್ನು ಹಾಕೊಳ್ತಾರೆ, ಹೋಲಿಕೆಯಲ್ಲೂ ಕೂಡ ಅವ್ರ ಥರನೇ ಕಾಣ್ತಾರೆ. ಯಾಕೆಂದರೆ ಒಂದು ಸ್ವಾರಸ್ಯಕರ ವಿಚಾರ ಅಂದರೆ ವಿಧಾನಸೌಧಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳು ಸಲ್ಯೂಟ್ ಹೊಡೆದು ನನ್ನನ್ನು ಒಳಗಡೆ ಬಿಟ್ಟಿದ್ದಂಥ ಉದಾಹರಣೆ ಇದೆ. ಆದರೆ ಅಧಿಕಾರವನ್ನು ನಾವು ಯಾವತ್ತೂ ಕೂಡ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ, ಸೋಂಬೇರಿತನ ಆಗಿಲ್ಲ, ಜಮೀನಿನಲ್ಲಿ ದುಡ್ದು ನಾನು ಬದುಕ್ತೀನಿ. ಆದರೆ ಸಿದ್ದರಾಮಯ್ಯನವರ ಅನುಯಾಯಿ ಆಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವರನ್ನೇ ಫಾಲೋ ಮಾಡ್ತಕ್ಕಂಥ ಒಂದು ಪ್ರತೀತಿಯನ್ನು ಮೈಗೂಡಿಸ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.